ರಾಜ್ಯದಲ್ಲಿ ಇತ್ತೀಚೆಗೆ ಬಾಂಬ್ ಬೆದರಿಕೆಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಅದೇ ರೀತಿಯಾಗಿ ಗದಗ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಆತ್ಮಾಹುತಿಯ ಬಾಂಬ್ ಬೆದರಿಕೆಯೊಂದು ಬಂದಿದೆ. ಗದಗ ಜಿಲ್ಲಾ ನ್ಯಾಯಾಧೀಶರ ಇಮೇಲ್ಗೆ ಈ ಸಂದೇಶ ಬಂದಿರುವಂಥದ್ದು. ಇದು ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಇದೇ ವಿಚಾರವಾಗಿ ವಿಕ್ರಮ್ ರಾಜಗುರು ಔಟ್ಲುಕ್ ಎಕ್ಸ್‌ಪ್ರೆಸ್ ಅನ್ನುವಂಥ ಒಂದು ಅಕೌಂಟ್ನಿಂದ ಈ ಸಂದೇಶ ಬಂದಿರುವಂಥದ್ದು. ಬಾಂಬ್ ಬೆದರಿಕೆಯೊಂದು ಬಂದಿರುವಂಥದ್ದು. ಇದನ್ನು ಸಂಕ್ಷಿಪ್ತವಾಗಿ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ವಿಕ್ರಮ್ ರಾಜಗುರು ಔಟ್ಲುಕ್ ಎಕ್ಸ್‌ಪ್ರೆಸ್ ಅಂತ ಇದೆ ಈ ಒಂದು ಹೆಸರು. ಯಾವ ಒಂದು ಅಕೌಂಟ್ನಿಂದ ಸಂದೇಶ ಬಂದಿತ್ತು ಅಂತ ಹೇಳ್ತಾ ಇದ್ದಾರಲ್ಲ ಅದು ನ್ಯಾಯಾಧೀಶರ ಇಮೇಲ್ಗೆ ಬಂದಿರುವಂಥದ್ದು. ಆತ್ಮಾಹುತಿಯ ಬಾಂಬ್ ಬೆದರಿಕೆ 1:55 ಆತ್ಮಾಹುತಿ ಬಾಂಬ್ ದಾಳಿಯನ್ನು ನಾವು ಮಾಡ್ತೀವಿ, ಮಾಡುವ ಮೂಲಕ ಸ್ಫೋಟವನ್ನು ನಡೆಸ್ತೀವಿ ಅಂತ ಹೇಳಿ ಸಂದೇಶ ಬಂದಿದೆ. ಸಂದೇಶದ ಹಿನ್ನೆಲೆ ಸ್ಥಳಕ್ಕೆ ಶ್ವಾನದಳ ಬಾಂಬ್ ಶೋಧನಾ ತಂಡದಿಂದ ಪರಿಶೀಲನೆ ನಡೆದಿದೆ. ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದಿದೆ. ಅಲ್ಲಿ ಕೋರ್ಟ್ ಕಲಾಪವನ್ನು ಮುಂದೂಡಿ ಎಲ್ಲ ಸಿಬ್ಬಂದಿಗಳು ಹೊರಗೆ ಬಂದಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಆಗಿರುವಂತಹ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆತ್ಮಾಹುತಿ ಬಾಂಬ್ ಬಗ್ಗೆ ಅವರು ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕಿ ಆ ನ್ಯಾಯಾಲಯದ ಇಂಚಿಂಚು ಕೂಡ ಗಮನಿಸ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಹೊರಗೆ ಕಳಿಸ್ತಾ ಇದ್ದಾರೆ. ಅಲ್ಲಿನ ಕೆಲಸ ಮಾಡುವಂತಹ ಸಿಬ್ಬಂದಿಗಳನ್ನು, ವಕೀಲರನ್ನ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಎಲ್ಲ ರೀತಿಯಾಗಿ ಚೆಕ್ ಮಾಡ್ತಾ ಇರ್ತಾರೆ. ಯಾಕಂದರೆ ಬಾಂಬ್ ಬೆದರಿಕೆ ಅದು ಸುಳ್ಳಾಗಿದ್ರೂ ಸರಿ, ಏನೇ ಆದರೂ ಸರಿ, ಈ ರೀತಿ ಬೆದರಿಕೆ ಬಂದಾಗ ಪ್ರೋಟೋಕಾಲ್ ಪ್ರಕಾರ ಚೆಕ್ ಮಾಡಬೇಕು ಎಲ್ಲ ರೀತಿಯಾಗಿ. ಆ ರೀತಿಯಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಎಲ್ಲ ದಳಗಳು ಬಂದು ಕೂಡ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಅವ್ರು ಬಂದು ಈಗಾಗಲೇ ಎಲ್ಲ ಕಡೆ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಕಲಾಪವನ್ನು ನಿಲ್ಲಿಸಿ ಮುಂದೂಡಿ ಎಲ್ಲ ಸಿಬ್ಬಂದಿಗಳು ಕೂಡ ಹೊರಗೆ ಹೋಗಿರುವಂಥದ್ದು. ಈಗ ಸದ್ಯಕ್ಕೆ ಅಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.